ಇನ್ನು ಕಾಂಗ್ರೆಸ್ ಮನೆಯಲ್ಲಿ ಕತೆ ಹೀಗಾಗ್ತಾ ಇದ್ರೆ ಬಿಜೆಪಿಯಲ್ಲಿ ಎರಡೂ ಬಣಗಳ ನಡುವಿನ ಸಮರ ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ. ಇತ್ತ ವಿಜಯೇಂದ್ರ ಹೈಕಮಾಂಡ್ ನಾಯಕರಿಗೆ ರಿಪೋರ್ಟ್ ನೀಡಿ ಹೈ ನಾಯಕರ ಜೊತೆ ಗುರುತಿಸಿಕೊಳ್ತಾ ಇರೋ ಮುಖೇನವಾಗಿ ವಿರೋಧಿಗಳಿಗೆ ಸಂದೇಶ ರವಾನಿಸ್ತಾ ಇದ್ದಾರೆ. ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಯತ್ನಾಳ್ ಬಣ ನಾಳೆ ಮತ್ತೆ ರಣಕಹಳೆ ಊದೋದಕ್ಕೆ ಪಿಚ್ ರೆಡಿ ಮಾಡ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಬಣ ಕಿತ್ತಾಟ. ಹೈಕಮಾಂಡ್ಗೆ ವಿಜಯೇಂದ್ರ ದೂರು, ನಾಳೆ ಸಿಡಿದೇಳುತ್ತಾ ಯತ್ನಾಳ್ ಬಣ. ಮೊಡ ವಾಲ್ಮೀಕಿ ಬೆಲೆ ಏರಿಕೆ, ಸಚಿನ್ ಆತ್ಮಹತ್ಯೆ, ಬಿಜೆಪಿ ಸಾಲು ಸಾಲು ಅಸ್ತ್ರಗಳನ್ನ ಹಿಡಿದು ಸಮರಕ್ಕೇನೋ ನಿಂತಿದೆ. ಆದ್ರೆ ಬಿಜೆಪಿ ಮನೆಯಲ್ಲಿ ಒಳ ಜಗಳದಿಂದ ಮನೆಯೊಂದು ಮೂರು ಬಾಗಿಲಿನಂತಾಗಿದೆ. ಹೀಗಾಗಿ ಪಕ್ಷದಲ್ಲಾಗ್ತಿರುವ ಬೆಳವಣಿಗೆ ಬಗ್ಗೆ ಬಿವೈ ವಿಜಯೇಂದ್ರ ಹೈಕಮಾಂಡ್ ಗಮನಕ್ಕೆ ತರುತ್ತಿದ್ದಾರೆ. ಮೊನ್ನೆ ಅಮಿತ್ ಶಾ ಭೇಟಿಯಾಗಿ ವರದಿ ಕೊಟ್ಟು ಬಂದಿದ್ದ ವಿಜಯೇಂದ್ರ ನಿನ್ನೆ ರಾಜ್ಯಕ್ಕೆ ಬಂದಿದ್ದ ನಡ್ಡಾ ಅವರಿಗೂ ರಿಪೋರ್ಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಭೇಟಿ ಮಾಡುವ ಮೂಲಕ ವರಿಷ್ಠರು ತಮ್ಮ ಜೊತೆಗಿದ್ದಾರೆಂಬ ಸಂದೇಶವನ್ನ ವಿಜಯೇಂದ್ರ ನೀಡುತ್ತಿದ್ದಾರೆ. ಹೌದು, ನಿನ್ನೆ ಏರ್ಪೋರ್ಟ್ಗೆ ಆಗಮಿಸಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನ ವಿಜಯೇಂದ್ರ ಭೇಟಿಯಾಗಿದ್ರು. ಇದಾದ ನಂತರ ಕಾರಿನಲ್ಲಿ ಜೊತೆಗೆ ಕರೆದೊಯ್ದ್ರು. ಬಳಿಕ ನಿಮ್ಹಾನ್ಸ್ ಗೆಸ್ಟ್ ಹೌಸ್ ನಲ್ಲಿ ನಡ್ಡಾ ಜೊತೆ ಚರ್ಚೆ ಮಾಡಿದ್ದಾರೆ. ಯತ್ನಾಳ್ ಬಂಡಾಯದ ಬಗ್ಗೆ ವಿಜಯೇಂದ್ರ ಮಾತನಾಡಿದ್ದಾರೆ. ಯತ್ನಾಳ್ರನ್ನ ದಾಳದ ರೀತಿ ಬಳಕೆ ಮಾಡ್ತಿದ್ದಾರೆ ಅಂತ ವಿಜಯೇಂದ್ರ ನಡ್ಡಾ ಬಳಿ ಹೇಳಿದ್ದಾರೆ. ಯತ್ನಾಳ್ರನ್ನ ತಮಗೆ ಬೇಕಾದಂತೆ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಯತ್ನಾಳ್ ಕೇವಲ ನನ್ನೊಬ್ಬನನ್ನೇ ವಿರೋಧ ಮಾಡ್ತಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವಧಿಯಲ್ಲೂ ಅವರು ಟೀಕೆ ಮಾಡಿದ್ರು, ಯಡಿಯೂರಪ್ಪ ಅವರನ್ನು ವಿರೋಧಿಸಿದ್ರು. ಇಷ್ಟೆಲ್ಲ ತೊಂದರೆಗಳ ನಡುವೆ ನಾವು ಸುಮ್ಮನೆ ಕುಳಿತಿಲ್ಲ. ಪಕ್ಷದ ಚಟುವಟಿಕೆ ಯಶಸ್ವಿಯಾಗಿ ಮುಂದುವರಿಸಿದ್ದೇವೆ. ಇಷ್ಟು ವಸ್ತುಸ್ಥಿತಿಯನ್ನ ನಿಮ್ಮ ಮುಂದಿಟ್ಟಿದ್ದೇನೆ ಅಂತ ವಿಜಯೇಂದ್ರ ನಡ್ಡಾ ಬಳಿ ಹೇಳಿದ್ದಾರೆ ಎನ್ನಲಾಗಿದೆ. 2 ವಾರಗಳ ಕಾಲ ರಾಜ್ಯದಲ್ಲಿನ ಪಕ್ಷದ ಬೆಳವಣಿಗೆಗಳನ್ನ ಗಮನಿಸುವುದಾಗಿ ಜೆಪಿ ನಡ್ಡಾ ಹೇಳಿದ್ದಾರೆ ಅಂತ ಗೊತ್ತಾಗಿದೆ. ಈ ಮಧ್ಯೆ ಇಂದು ಸಂಜೆ ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದ ಹಾಗೆ ಬಿಜೆಪಿಯ ರಾಜ್ಯ ನಾಯಕರನ್ನ ಜೆಪಿ ನಡ್ಡಾ ಭೇಟಿಯಾಗಿ ಅವರಿಂದಲೂ ಒಂದಷ್ಟು ಮಾಹಿತಿ ಪಡೆದುಕೊಂಡಿದ್ದಾರೆ. ಪಕ್ಷದಲ್ಲಿನ ಕಿತ್ತಾಟದಿಂದ ಸಾಕಷ್ಟು ಸಮಸ್ಯೆ, ಗೊಂದಲ ಆಗ್ತಿದೆ. ಪಕ್ಷದಲ್ಲಿನ ಗುಂಪುಗಾರಿಕೆ ಪರಿಹರಿಸುವಂತೆ ನಡ್ಡಾಗೆ ರವಿಕುಮಾರ್ ಮನವಿ ಮಾಡಿದ್ದಾರೆ. ನಾಳೆ ಎಲ್ಲರೂ ಕಲಬುರಗಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದ ಛಲವಾದಿ ನಾರಾಯಣಸ್ವಾಮಿ ಯತ್ನಾಳ್ ನಡ್ಡಾರನ್ನ ಭೇಟಿ ಮಾಡಿಲ್ಲ ಅಂದ್ರೆ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಎಂದರ್ಥ ಎಂದಿದ್ದಾರೆ. ಅಂದ್ರೆ ಸಪರೇಟ್ ಆಗಿ ಯಾರಾದ್ರೂ ಬಂದಿದ್ರೆ ನಿಮಗೂ ಅನ್ಸೋದು ಓ ಭಿನ್ನಮತ ಇದೆ ಅಂತ. ಅಲ್ಲಿಗೆ ಯಾರೋ ಬಂದಿಲ್ಲ ಅಂತಂದ್ರೆ ನೀವೇ ಹೇಳ್ದಂಗೆ ಈಗ ಭಿನ್ನಮತ ಇಲ್ಲ, ನಮ್ಮಲ್ಲಿ ಒಗ್ಗಟ್ಟಾಗಿದ್ದೀವಿ ಅಂತ ಅರ್ಥ. ಇತ್ತ ನಡ್ಡಾಗೆ ವಿಜಯೇಂದ್ರ ರಿಪೋರ್ಟ್, ಅತ್ತ ಸಿಡಿದೆದ್ದ ರೆಬಲ್ಸ್ ಟೀಮ್. ಇತ್ತ ಅಮಿತ್ ಶಾ ನಡ್ಡಾಗೆ ವಿಜಯೇಂದ್ರ ರಿಪೋರ್ಟ್ ಕೊಟ್ರು, ಯತ್ನಾಳ್ ಟೀಮ್ ಮಾತ್ರ ಕ್ಯಾರೆ ಅಂತಿಲ್ಲ. ನಾಳೆ ಬಳ್ಳಾರಿಯ ಕಂಪ್ಲಿಯಲ್ಲಿ 2ನೇ ಹಂತದ ವಕ್ಫ್ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಮೂಲಕ ವಿಜಯೇಂದ್ರ ಬಣಕ್ಕೆ ಟಾಂಗ್ ಕೊಡಲು ರೆಬಲ್ಸ್ ಟೀಮ್ ಸಜ್ಜಾಗಿ ನಿಂತಿದೆ. ಒಂದೆಡೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಹೈಕಮಾಂಡ್ನಿಂದ ಮೇಲುಸ್ತುವಾರಿ ನೇಮಕವಾಗಿದೆ. ಮತ್ತೊಂದೆಡೆ ಪದೇ ಪದೇ ವರಿಷ್ಠರನ್ನ ಭೇಟಿ ಮಾಡ್ತಿರುವ ವಿಜಯೇಂದ್ರ ತಮ್ಮ ಕಾರ್ಯಸಾಧನ ವರದಿ ಮುಂದಿಡುತ್ತಿದ್ದಾರೆ. ಇದರ ನಡುವೆಯೇ ಯತ್ನಾಳ್ ನೇತೃತ್ವದ ಪ್ರತ್ಯೇಕ ಮಿತ್ರಕೂಟ ರಾಜ್ಯ ಬಿಜೆಪಿಗೆ ಹೊಸ ಸಾರಥಿಯ ನಿರೀಕ್ಷೆಯಲ್ಲಿದೆ. ಕಿರಣ್ ಹನಿಯರ್ಕ, ಟಿವಿ9 ಬೆಂಗಳೂರು.